ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸಾನ್ವಿ ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಗೆ ಆಲ್ರೆಡಿ ಕೀಬೋರ್ಡ್ ಹೇಗೆ ನಾವು ಸೆಲೆಕ್ಟ್ ಮಾಡಿದ್ವಿ, ಎಲ್ಲಿ ಹೋಗಿದ್ವಿ, ಆ ಲೊಕೇಶನ್, ಹಾಗೆ ನಾವು ಏನೇನು ನೋಡಿದ್ವಿ ಆ ಕೀಬೋರ್ಡ್ ಹೌಸ್ ಅಲ್ಲಿ, ಅಂದ್ರೆ ಥಾಮ್ಸನ್ ಮ್ಯೂಸಿಕ್ ಹೌಸ್ ಅಲ್ಲಿ ನಾವು ಏನೇನು ನೋಡಿದ್ವಿ. ಕೀಬೋರ್ಡ್ ಅಲ್ದಿರ ಅಲ್ಲಿ ವೆರೈಟಿ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇತ್ತು. ನಮ್ಗೆಲ್ಲ ತುಂಬಾನೇ ಖುಷಿ ಆಯ್ತು ಅಲ್ಲಿ ಆಕ್ಚುಲಿ ಹೋಗಿದ್ದು. ಇವನ್ ಕೀಬೋರ್ಡ್ ಇರ್ಬೋದು, ಕೀಬೋರ್ಡ್ ಅಲ್ಲೇ ವೆರೈಟೀಸ್ ಇತ್ತು. 2 ಕಂಪನೀಸ್ ನಮಗೆ ಇತ್ತು ಅಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಯಮಹಾ ಹಾಗೆ ಕ್ಯಾಸಿಯೋ ಇತ್ತು. ಹಾಗೆ ಗಿಟಾರ್ಸ್ ಇತ್ತು, ಎಲೆಕ್ಟ್ರಿಕಲ್ ಗಿಟಾರ್ಸ್ ಇತ್ತು, ಯುಕಲೇಲಿ ಇತ್ತು, ಹಾಗೆ ಡ್ರಮ್ಸ್ ಇತ್ತು, ಫ್ಲೂಟ್ ಇತ್ತು, ಹಾರ್ಮೋನಿಯಂ ಇತ್ತು, ತಬಲಾ, ಈ ತರ ಎಲ್ಲ ಸುಮಾರು ಐಟಮ್ಸ್ ಎಲ್ಲ ಇತ್ತು. ಆಮೇಲೆ ಹೊಸದ್ ಏನೇನೋ ಒಂಥರ ನನಗೆ ಗೊತ್ತಿಲ್ದಿರೋದೆಲ್ಲ ಅಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇತ್ತು. ಅದ್ ನೋಡಿ ತುಂಬಾ ಖುಷಿ ಆಯ್ತು. ಕೇಳಿದ್ವಿ, ತಿಳ್ಕೊಂಡ್ವಿ, ಸುಮಾರಷ್ಟು ನಾಲೆಜ್ ಗೇನ್ ಮಾಡ್ಕೊಂಡು ಬಂದಿದೀವಿ. ಸೊ ಫೈನಲಿ ನಾವು ಸೆಲೆಕ್ಟ್ ಮಾಡಿರೋದು ಬಂದ್ಬಿಟ್ಟು ಯಮಹಾ. ಇವತ್ತು ನಾನು ಯಮಹದ ಬಗ್ಗೆ ಹೇಳ್ತೀನಿ, ಹಾಗೆ ಈ ಒಂದು ಕೀಬೋರ್ಡ್ ನ ಅನ್ಬಾಕ್ಸ್ ಮಾಡೋಣ. Sanvitha ಹೊಸ ಕೀಬೋರ್ಡ್. This is my new keyboard gifted by my father and my grandfather. Today I will tell you how to operate this keyboard. This is power adapter. This is switch on and switch off button, and this is volume, and this is switch band wheel, and these all are main keys, and these all are supporting keys, and this is selecting key. We can select the Riya's voice, styles, song. What are these? These are speakers. This is screen. And this is two knobs. Let's switch on the keyboard. What is this, Sanvitha? This is notes holder. This is harmonium sound. ಫ್ರೆಂಡ್ಸ್, ಈಗ ಸಂವಿತಾ ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ನಾನು ತುಂಬಾನೇ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೀಸ್ ಬಗ್ಗೆ. ಹಾಗೆ ಇದ್ರ ಕಾಸ್ಟ್ ಎಲ್ಲ ಎಷ್ಟು ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ಅಲ್ಲಿ ನಾವು ತಿಳಿಸ್ಕೊಡ್ತೀವಿ. ಇದನ್ನ ನೋಡಿ, ಇದು ಮೇನ್ ಕೀಸ್, ಇದು ಸಪೋರ್ಟಿಂಗ್ ಕೀಸ್. ಇಲ್ಲಿ ನಮ್ಗೆ ಸಾಂಗ್ಸ್ ಮತ್ತೆ ರಿಯಾಸ್ ವಾಯ್ಸ್ ಸ್ಟೈಲ್ ಎಲ್ಲ ಇದೆ. ನಮ್ಗೆ ಯಾವ ಸಾಂಗ್ ಬೇಕು, ಯಾವ್ದೇನಾದ್ರೂ ರಿದಮ್, ವಾಯ್ಸ್ ಸ್ಟೈಲ್, ಯಾವ ಸ್ಟೈಲ್ ಅಲ್ಲಿ ನಾವು ಪ್ಲೇ ಮಾಡಬೇಕು ಅನ್ನೋದಾದ್ರೆ ಇದನ್ನ ನಾವು ಸೆಲೆಕ್ಟ್ ಮಾಡಬಹುದು. ಈ ಸೆಲೆಕ್ಟಿಂಗ್ ವೀಲ್ ಅಲ್ಲಿ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ. ಆ ನಂಬರ್ಸ್ ನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ತಾ ಹೋದ್ರೆ ಈ ನಂಬರ್ಸ್ ಇಲ್ಲಿ ಅಪಿಯರ್ ಆಗತ್ತೆ ಈ ಸ್ಕ್ರೀನ್ ಅಲ್ಲಿ. ಸೊ ನಾವು ಆ ರೀತಿಯಾಗಿ ನಾವಿಲ್ಲಿ ಪ್ಲೇ ಮಾಡ್ಕೋಬಹುದು. ಅಂದ್ರೆ ನಮಗೆ ಕೋರಸ್, ಬ್ಯಾಕ್ ಗ್ರೌಂಡ್ ಎಲ್ಲ ನಮಗ್ ಸಿಗತ್ತೆ. ಇದು 2 ನಾಬ್ಸ್ ಬಂದ್ಬಿಟ್ಟು ಫಂಕ್ಷನ್ಸ್ ಅಲ್ಲಿ, ಆರ್ಕೆಸ್ಟ್ರಾ ಎಲ್ಲ ಪ್ಲೇ ಮಾಡ್ತಾರಲ್ಲ, ಸೊ ಅದು ಬ್ಯಾಲೆನ್ಸಿಂಗ್ ನಾಬ್ಸ್ ಅಂತ ಹೇಳ್ಬಿಟ್ಟು. ಇದು ಫಸ್ಟ್ ಒನ್ ಏನಾಗುತ್ತೆ ಅಂದ್ರೆ ನಮ್ಗೆ ಟೆಂಪೋ, ಅಂದ್ರೆ ಈಗ ಸೌಂಡ್ ಅಲ್ಲೇ ನಮ್ಗೆ ಬ್ಯಾಲೆನ್ಸ್ ಆಗ್ಬೇಕು ಅನ್ನೋದಾದ್ರೆ ಈ ಟೆಂಪೋ ಬ್ಯಾಲೆನ್ಸ್ ಮಾಡುತ್ತೆ, ಕಡಿಮೆ ಅಂತ ಜಾಸ್ತಿಯಾಗಿ. ಇದು ಸೆಕೆಂಡ್ ಒನ್ ಬಂದ್ಬಿಟ್ಟು ನಮ್ಗೆ ಕೋರಸ್ ಇರ್ಬೋದು, ಹಾಗೆ ಸ್ಕ್ಯಾಟರ್ ಆಗುತ್ತೆ, ಸೌಂಡ್ ಸ್ಕ್ಯಾಟರ್ ಆಗುತ್ತೆ. ಈಗ ನನ್ನ ಪಾರ್ಟ್ ಬಂದ್ಬಿಟ್ಟು ಈ ಕೀಬೋರ್ಡ್ ಕಾಸ್ಟ್ ಎಷ್ಟಾಯ್ತು, ಹಾಗೆ ಕೀಬೋರ್ಡ್ ಬ್ಯಾಗ್ ಸ್ಟ್ಯಾಂಡ್ ಇಲ್ಲಿ ಇದೆಯಲ್ಲ, ಈ ಸ್ಟ್ಯಾಂಡ್ಗೆ ಹಾಗೆ ಕೀಬೋರ್ಡ್ ಮತ್ತೆ ಕೀಬೋರ್ಡ್ ಹೋಲ್ಡ್ ಮಾಡ್ಲಿಕ್ಕೆ ಬ್ಯಾಗ್, ಈ ಮೂರಕ್ಕೂ ಕಾಸ್ಟ್ ಎಲ್ಲ ಸೇರಿಸಿ ಎಷ್ಟಾಯ್ತು ಅಥವಾ ಸೆಪರೇಟ್ ಏನಾಯ್ತು ಅಂತ ಹೇಳೋದಿದೆ. ನಮ್ಮ ಕೀಬೋರ್ಡ್ ಸೀರೀಸ್ ಬಂದ್ಬಿಟ್ಟು PSR I400 ಡಿಜಿಟಲ್ ಕೀಬೋರ್ಡ್. ಸೊ ಇದ್ರ ಕಾಸ್ಟ್ ಎಲ್ಲ ಎಷ್ಟಾಯ್ತು ಅಂದ್ರೆ ಟೋಟಲ್ ನಮ್ಗೆ
ಕೀಬೋರ್ಡ್ ಹಾಗೆ ಬ್ಯಾಗ್ ಮತ್ತೆ ಸ್ಟ್ಯಾಂಡ್ ಇದು ಮೂರಕ್ಕೂ ಸೇರಿಸಿ ನಮಗೆ ಆನ್ ಅಂಡ್ ಅರೌಂಡ್ 21,000 ಆಯಿತು ಫ್ರೆಂಡ್ಸ್. ನೀವು ಕೂಡ ಹೋಗ್ಬಿಟ್ಟು ಅಲ್ಲಿ ಶಾಪಲ್ಲಿ ಪರ್ಚೇಸ್ ಮಾಡಬಹುದು. ಕೀಬೋರ್ಡ್ ಕಲೆಕ್ಷನ್ಸ್ ಇದೆ, ವೆರೈಟಿ ಆಫ್ ಗಿಟಾರ್ಸ್ ಇದೆ, ಹಾಗೆ ಬೇರೆ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಯಾವ್ದು ನಿಮಗೆ ಇಷ್ಟ ಆಗುತ್ತೋ, ಯಾವ್ದು ಪ್ಲೇ ಮಾಡಬೇಕು ಅನ್ಸುತ್ತೋ, ಅಥವಾ ನೀವು ಯಾವ ಕ್ಲಾಸಿಗೆ ಹೋಗ್ತಾ ಇದ್ರೆ ಸೊ ಅದೆಲ್ಲದಕ್ಕೂ ಅಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್. ನೀವು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಬೋದು. ಅದರ ಲೊಕೇಶನ್ ಬಂದ್ಬಿಟ್ಟು ನಾನು ಲಿಂಕ್ ಕೊಟ್ಟಿರ್ತೀನಿ, ಶಾಪ್ ಅಡ್ರೆಸ್ಸು ಹಾಗೆ ಶಾಪ್ ಯಾವ ಟೈಮ್ಗೆ ಓಪನ್ ಇರುತ್ತೆ ಅಂತ ಅಂದ್ಬಿಟ್ಟು. ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸಬ್ರು ಯಾರು ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಹೊಸ ಹೊಸ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿ ತನಕ ಧನ್ಯವಾದಗಳು ಫ್ರೆಂಡ್ಸ್.